ಎಲ್ಲರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿ ಅಂದ್ರೆ ನಮ್ಮ ಹಳೆಯ ರಾಯಚೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆಲ್ಲ ಒಂದು ಅರ್ಜೆಂಟ್ ಅಪ್ಡೇಟ್ ಇದೆ. ಮುಂಬರುವ ಅಂಡರ್ ಗ್ರಾಜ್ಯುಯೇಟ್ ಅಥವಾ ಯುಜಿ ಎಕ್ಸಾಮ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದಿದೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಎಕ್ಸಾಮ್ ಟೆನ್ಷನ್ನಲ್ಲಿ ಇರೋ ಪ್ರತಿಯೊಬ್ಬರಿಗೂ ಇದು ಗೊತ್ತಿರಲೇಬೇಕಾದ ಮಾಹಿತಿ. ಈಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ ಮೊದಲ ಪ್ರಶ್ನೆ ಏನಂದ್ರೆ, ಮೇ 15ನೇ ತಾರೀಕಿನಿಂದ ಶುರುವಾಗಬೇಕಿದ್ದ ಆ ಯುಜಿ ಪರೀಕ್ಷೆಗಳು ನಡೀತಾ ಇಲ್ವಾ ಅಂತ ಅಲ್ವಾ? ಇದಕ್ಕೆ ಸ್ಟ್ರೇಟ್ ಆನ್ಸರ್ ಖಂಡಿತ ಇಲ್ಲ. ಹೌದು, ಮೇ 15ರ ಎಕ್ಸಾಮ್ಗಳು ಅಧಿಕೃತವಾಗಿ ಪೋಸ್ಟ್ಪೋನ್ ಆಗಿವೆ. ಇದು ಸುಮ್ಮನೆ ಹರಿದಾಡ್ತಿರೋ ರೂಮರ್ ಅಲ್ಲ, ಪಕ್ಕಾ ಅಫಿಷಿಯಲ್ ನ್ಯೂಸ್. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊಸದಾಗಿ ಓದೋಕೆ ಪ್ಲಾನ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇದು ನಿಜಾನ ಅಂತ ಡೌಟ್ ಇದ್ರೆ ಒಮ್ಮೆ ಈ ಡಾಕ್ಯುಮೆಂಟ್ ನೋಡಿ. ಮೇ 12, 2026ರಂದು ಯೂನಿವರ್ಸಿಟಿ ರಿಲೀಸ್ ಮಾಡಿರೋ ಪಕ್ಕಾ ಅಫಿಷಿಯಲ್ ಸರ್ಕ್ಯುಲರ್ ಇದು. ನಾವು ಯಾವಾಗ್ಲೂ ಫ್ಯಾಕ್ಟ್ಸ್ ಇಟ್ಕೊಂಡೇ ಮಾತಾಡೋದು ಅಲ್ವಾ? ಈ ಸುತ್ತೋಲೆಯಲ್ಲಿ ಪರೀಕ್ಷೆ ಮುಂದೂಡಿಕೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೇ ಡಾಕ್ಯುಮೆಂಟ್ ಬೇಸ್ ಮೇಲೆ ನಾವು ಮುಂದಿನ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು. ಸರಿ, ಕೊನೆ ಗಳಿಗೆಯಲ್ಲಿ ದಿಢೀರಂತ ಯಾಕೆ ಪೋಸ್ಟ್ಪೋನ್ ಮಾಡಿದ್ರು? ರೀಸನ್ ತುಂಬಾ ಸಿಂಪಲ್ ಆದ್ರೆ ಇಂಪಾರ್ಟೆಂಟ್. ಈ ಬಾರಿಯ ಬೇಸಿಗೆ ಬಿಸಿಲು ಹೇಗಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಯೂನಿವರ್ಸಿಟಿ ಕೂಡ ಇದನ್ನೇ ಹೇಳಿದೆ. ಬೇಸಿಗೆಯ ತಾಪಮಾನ ವಿಪರೀತವಾಗಿರೋದ್ರಿಂದ ಈ ಸುಡು ಬಿಸಿಲಲ್ಲಿ ಬಂದು ಎಕ್ಸಾಮ್ ಬರೆಯೋದು ಬೇಡ. ಸ್ಟೂಡೆಂಟ್ಸ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ಅನ್ನೋ ಕಾರಣಕ್ಕೆ ಈ ಡಿಸಿಷನ್ ತಗೊಂಡಿದ್ದಾರೆ. ಇದೊಂದು ರೀತಿ ವಿದ್ಯಾರ್ಥಿಗಳ ಪರವಾಗಿರೋ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಈ ಚೇಂಜಸ್ ಯಾರ್ಯಾರಿಗೆ ಅಪ್ಲೈ ಆಗತ್ತೆ? ಎಲ್ರಿಗೂ ಅಲ್ಲ. 2025-26ನೇ ಸಾಲಿನಲ್ಲಿ BA, BSc, BCom, BBA, BCA ಮತ್ತೆ BSW ಈ ಕೋರ್ಸ್ಗಳನ್ನ ಮಾಡ್ತಿರೋರ್ಗೆ ಮಾತ್ರ ಇದು ಅನ್ವಯ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ 2ನೇ, 4ನೇ ಮತ್ತೆ 6ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಮಾತ್ರ ಇದನ್ನ ಗಮನಿಸಬೇಕು. ನೀವೇನಾದ್ರೂ ಈ ಕ್ಯಾಟಗರಿಗೆ ಬರ್ತೀರಾ ಅಂದ್ರೆ ಈಗ್ಲೇ ನಿಮ್ಮ ಸ್ಟಡಿ ಟೈಮ್ ಟೇಬಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಈಗ ಬರೋಣ ಅತೀ ಮುಖ್ಯವಾದ ಪಾಯಿಂಟ್ಗೆ. ಹಳೆಯ ಡೇಟ್ಸ್ ಬದಲಾಗಿ ಹೊಸ ಡೇಟ್ಸ್ ಯಾವುದು? ಹುಷಾರಾಗಿ ನೋಟ್ ಮಾಡ್ಕೊಳ್ಳಿ. ಮೇ 15 ಶುಕ್ರವಾರ ನಡೆಯಬೇಕಿದ್ದ ಎಕ್ಸಾಮ್ ಈಗ ನೇರವಾಗಿ 1 ತಿಂಗಳು ಮುಂದೆ ಹೋಗಿದೆ. ಅಂದ್ರೆ ಜೂನ್ 17 ಬುಧವಾರಕ್ಕೆ ಶಿಫ್ಟ್ ಆಗಿದೆ. ಹಾಗೆ ಮೇ 16 ಶನಿವಾರದ ಪರೀಕ್ಷೆ ಜೂನ್ 18 ಗುರುವಾರಕ್ಕೆ ಹೋಗಿದೆ. ಇನ್ನು ಮೇ 18 ಸೋಮವಾರದ ಎಕ್ಸಾಮ್ ಜೂನ್ 19 ಶುಕ್ರವಾರಕ್ಕೆ. ಮತ್ತೆ ಫೈನಲಿ ಮೇ 19 ಮಂಗಳವಾರ ನಡೆಯಬೇಕಿದ್ದ ಪರೀಕ್ಷೆ ಜೂನ್ 20 ಶನಿವಾರಕ್ಕೆ ಮುಂದೂಡಲ್ಪಟ್ಟಿದೆ. ಸೊ ನಿಮ್ಮ ಕ್ಯಾಲೆಂಡರ್ನಲ್ಲಿ ಈ ಹೊಸ ಡೇಟ್ಸ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋದು ಮರಿಬೇಡಿ. ಇಲ್ಲಿ ಒಂದು ವಿಷಯ, ಕನ್ಫ್ಯೂಸ್ ಆಗ್ಬೇಡಿ. ಇಡೀ ಟೈಮ್ ಟೇಬಲ್ ಏನೂ ಬದಲಾಗಿಲ್ಲ. ಮೇ 15ಇಂದ 19ವರೆಗೆ ನಡೀಬೇಕಿದ್ದ ಆ 4 ದಿನದ ಪರೀಕ್ಷೆಗಳು ಮಾತ್ರ ಜೂನ್ ತಿಂಗಳಿಗೆ ಶಿಫ್ಟ್ ಆಗಿರೋದು. ಉಳಿದ ಪರೀಕ್ಷೆಗಳು ಅಂದ್ರೆ ಆ ಮೊದಲೇ ಫಿಕ್ಸ್ ಆಗಿದ್ದ ಬೇರೆ ಡೇಟ್ಸ್ ಏನಿದೆ ಅವು ಆಸ್ ಇಟ್ ಈಸ್ ಅದೇ ದಿನಾಂಕದಂದು ನಡೀತದೆ. ಸೊ ಸುಖಾಸುಮನೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಆ 4 ದಿನ ಬಿಟ್ಟು ಮಿಕ್ಕಿದ್ದೆಲ್ಲ ಹಳೆಯ ಪ್ಲಾನ್ ಪ್ರಕಾರನೇ ಇರುತ್ತೆ. ಈಗ ಲಾಸ್ಟಲ್ಲಿ ಒಂದ್ ಮಾತು, ನೀವೊಮ್ಮೆ ಯೋಚನೆ ಮಾಡಿ. ಈ ಅಫಿಷಿಯಲ್ ನ್ಯೂಸ್ ಗೊತ್ತಾಗದೇ ಇದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಪಾಪ ಹಳೆ ಡೇಟ್ಗೆ ಎಕ್ಸಾಮ್ ಸೆಂಟರ್ಗೆ ಹೋಗಿ ವಾಪಸ್ ಬರೋ ಚಾನ್ಸಸ್ ಇದೆ ಅಲ್ವಾ? ಅದಕ್ಕೆ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಈ ಇನ್ಫಾರ್ಮೇಷನ್ ಅನ್ನ ನಿಮ್ಮ ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ ಜೊತೆ ತಕ್ಷಣ ಶೇರ್ ಮಾಡಿ. ಸರಿಯಾದ ಟೈಮಿಗೆ ಸಿಗೋ ಒಂದು ಸಣ್ಣ ಮಾಹಿತಿ ಎಷ್ಟೋ ಜನರನ್ನ ದೊಡ್ಡ ಟೆನ್ಷನಿಂದ ಪಾರು ಮಾಡುತ್ತೆ ಅಲ್ವಾ? ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್.